ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸ್ಸಿಗೆ. ಡಿಸೆಂಬರ್ 23ರಂದು ರೈತ ದಿನಾಚರಣೆನ ಏಂತಕ್ಕೆ ಆಚರಿಸ್ತಾರೆ, ಡಿಸೆಂಬರ್ 23 ರೈತ ದಿನಾಚರಣೆ ಆಚರಿಸ್ಬೇಕಾ, ಏನು ರೀಸನ್ನು ಏನು ಅನ್ನೋದನ್ನ ಸಣ್ಣದಾಗಿ ನನ್ನ ಮಾತುಗಳಲ್ಲಿ ವರ್ಣಿಸ್ತೀನಿ. ಸೊ ನಾನೀಗ ಆಲ್ರೆಡಿ ತಮ್ಮನೇನಲ್ಲಿ ಹೇಳಿರೋ ಹಾಗೆ ಇದು ಯಾವುದೇ ಥರ ವಾಟ್ಸಪ್ ಸ್ಟೇಟಸಲ್ಲಾಗಲಿ ಅಥವಾ ಸ್ವೀಟ್ ಹಂಚಿ ಬಾವುಟ ಆರಿಸೋಕ್ಕೋಸ್ಕರ ರೈತ ದಿನಾಚರಣೆ ಆಚರಿಸಲ್ಲ. ರೈತ ದಿನಾಚರಣೆ ಏನು ಅಂದರೆ ಮುಖ್ಯವಾಗಿ ಕೃಷಿ ಮತ್ತು ಆರ್ಥಿಕತೆಯಲ್ಲಿ ರೈತನ ಶ್ರಮ ಏನು ಅದನ್ನು ಗುರುತಿಸೋಕ್ಕೋಸ್ಕರ ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು. ಅತಿ ಮುಖ್ಯವಾಗಿ ರೈತನ ಸಮಸ್ಯೆಗಳ ಬಗ್ಗೆ ದೇಶಕ್ಕೆ ಜಾಗೃತಿ ಮೂಡಿಸಬೇಕು. ಸೊ ರೈತಪರ ಯೋಜನೆಗಳ ಕುರಿತು ಮಾಹಿತಿ ನೀಡಲು. ಈಗ ರೈತನಿಗೆ ಅವನ ಯೋಜನೆಗಳು ಏನೇನು, ಈಗ ರೈತರಿಗೆ ಸರ್ಕಾರ ಏನೇನು ಯೋಜನೆ ಕೊಡುತ್ತೆ, ಅದನ್ನು ಏನೇನು ಹೇಗೆ ಬಳಸ್ಕೋಬೇಕು ಅದ್ರ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರಣಕ್ಕೋಸ್ಕರ ರೈತ ದಿನಾಚರಣೆ ಆಚರಿಸೋದು. ಮುಖ್ಯವಾಗಿ ಚೌಧರಿ ಚರಣ್ ಸಿಂಗ್ ಅವ್ರನ್ನ ರೈತ ನಾಯಕ ಅಂತಲೇ ಕರೀತಾರೆ. ಯಾಕಂದರೆ ಅವ್ರ ಕಾಲದಲ್ಲಿ ಅವರು ಭಾರತದ 5ನೇ ಪ್ರಧಾನಿಯಾಗಿದ್ದರು. ಸೊ ಅಲ್ಪಾವಧಿ ಪ್ರಧಾನಿಯಾಗಿದ್ದರೂ ಸಹ ಅವ್ರು ತಂದ ಜಾರಿಗಳೇನಿದೆ, ಅವ್ರು ತಂದಿದ್ದು ಮಾಹಿತಿಗಳು ಇವೆಲ್ಲ ರೈತನಿಗೆ ತುಂಬ ಅನುಕೂಲಕರವಾಗಿದ್ದು. ಯಾಕಂದರೆ ರೈತ ನಾಯಕನಾಗಿದ್ದರು ಅವರು. ರೈತಪರ ನೀತಿಗಳು ಮತ್ತು ಕೃಷಿ ಕಲ್ಯಾಣಕ್ಕಾಗಿ ಅವರು ಮಾಡಿದ ಕೆಲಸಗಳು ನಿಜಕ್ಕೂ ಇವತ್ತಿಗೂ ನೆನಪಿಸ್ಕೊಳ್ಳೋಕ್ಕೋಸ್ಕರ. ದೇಶದ ಆರ್ಥಿಕತೆ ಮತ್ತು ಆಹಾರ ಭದ್ರತೆಯಲ್ಲಿ ಅತಿ ಮುಖ್ಯವಾಗಿ ರೈತನ ಮಹತ್ವವನ್ನು ರೈತನ ಮಹತ್ವ ಏನು ಅನ್ನೋದನ್ನ ಜನರಿಗೆ ತಿಳಿಸೋಕ್ಕೋಸ್ಕರ ಇಂದು ಆಚರಿಸೋದು. ಸೊ ರೈತರ ಸವಾಲುಗಳು, ಸುಸ್ಥಿರ ಕೃಷಿ ಮತ್ತು ರೈತರ ಜೀವನ ಮಟ್ಟದ ಸುಧಾರಣೆ ಈ ಎಲ್ಲ ಅವಕಾಶಗಳ ಬಗ್ಗೆ ಜನರಿಗೆ ತಿಳಿಸೋದು. ಅತಿ ಮುಖ್ಯವಾಗಿ ರೈತನಿಗೆ ಅಗತ್ಯವಿರುವ ಮಾಹಿತಿ ಮತ್ತು ತಾಂತ್ರಿಕತೆಗಳ ಕುರಿತು ಕಾರ್ಯಕ್ರಮಗಳನ್ನ ಇಂದು ಆಚರಿಸೋದು ಅಂದರೆ ಮಾಡೋದು ಕಾರ್ಯಕ್ರಮಗಳು. ಅಂದರೆ ಈಗ ರೈತನಿಗೆ ಮೇಯ್ನ್ ಏನು ಅಗತ್ಯ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ತಾಂತ್ರಿಕತೆ ಮೂಲಕ ಕಾರ್ಯಕ್ರಮಗಳನ್ನ ಆಯೋಜಿಸೋದು. ರೈತ ಮಾರುಕಟ್ಟೆಯಲ್ಲಿ ನೇರವಾಗಿ ರೈತರಿಂದ ವಸ್ತುಗಳನ್ನು ಖರೀದಿಸಿ ಅವರಿಗೆ ಬೆಂಬಲ ಸೂಚಿಸಬಹುದು. ಇಂದಿನಿಂದ ಅಂದರೆ ಈ ಥರ ಮಾಡಿದ್ರೆ ಒಳ್ಳೆಯದು ಅನ್ನೋದು ಇದು ಚೌಧರಿ ಚರಣ್ ಸಿಂಗ್ ಆಗಿನ ಕಾಲದಲ್ಲೇ ಅವರು ತಂದಿದ್ರು. ಸೊ ರೈತ ಕಲ್ಯಾಣಕ್ಕಾಗಿರುವ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು, ರೈತ ಕಲ್ಯಾಣಕ್ಕಾಗಿ ಸರ್ಕಾರದ ಯೋಜನೆಗಳು ಏನೇನಿರುತ್ತೆ ಏನೇನಿರಲ್ಲ ಇದ್ರ ಬಗ್ಗೆ ಎಲ್ಲ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ರೈತನಿಗೆ ತಿಳಿಸ್ಕೊಡೋಕ್ಕೋಸ್ಕರ. ಈಗ ರೈತ ಬೆಳಗ್ಗೆ ಮುಂಜಾನೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಹೊಲ್ದ ಹತ್ರ ಹೋಗಿ ಕೆಲಸ ಮಾಡಿದ್ರೆ ಇನ್ನೂ ಸೂರ್ಯ ಮುಳುಗಾದ್ಮೇಲೆ ಮನೆಗೆ ಬರೋನು ಇವನು ರೈತನಿಗೆ ಈಗ ಸರ್ಕಾರದ ಯೋಜನೆಗಳು ಏನು ಗೊತ್ತಿರುತ್ತೆ, ಸರ್ಕಾರ ಯಾವ್ಯಾವ ಯೋಜನೆ ಬಿಟ್ಟಿದೆ, ಏನೇನು ತರ್ತಿದೆ, ಇದನ್ನೆಲ್ಲ ಏನು ಗೊತ್ತಿರುತ್ತೆ ಇದ್ರ ಬಗ್ಗೆ ಇಂದು ಡಿಸೆಂಬರ್ 23 ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ರೈತನಿಗೆ ತಿಳಿಸ್ಕೊಡೋಕ್ಕೋಸ್ಕರ. ಈಗ ತಾಂತ್ರಿಕತೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ರೈತನಿಗೆ ತಿಳಿಸೋಕ್ಕೋಸ್ಕರ ಮಾಡೋದನ್ನೇ ರೈತ ದಿನಾಚರಣೆ ಅಂತಾರೆ. ಇದು ಯಾವುದೇ ಥರ ಸೆಲೆಬ್ರೇಷನ್ನು ಈ ಥರ ಈಗ ಯಾವುದೋ ಒಂದು ಸ್ಟೇಜಲ್ಲಿ ಬಾವುಟ ಆರಿಸಿ ಸ್ವೀಟ್ ಹಂಚಿ ಈ ಥರ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಅಲ್ಲ. ಅಂದರೆ ರೈತನನ್ನು ಸೆಲೆಬ್ರೇಷನ್ನು ಅಂದರೆ ರೈತನ ಕೆಲಸಗಳು, ಈಗ ರೈತನ ಗೌರವಿಸೋದು, ಈ ಕಾರಣಕ್ಕೋಸ್ಕರ ಡಿಸೆಂಬರ್ 23ರಂದು ರೈತ ದಿನಾಚರಣೆ ಮಾಡೋದು ಅಂತ ಹೇಳ್ತಾ. ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕಡೆಯದಾಗಿ ಮತ್ತೊಮ್ಮೆ ಎಲ್ಲ ನಮ್ಮ ರಾಷ್ಟ್ರದ ರೈತರಿಗೆ ರೈತ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.